ಕಾಂಗ್ರೆಸ್ ಹೈಕಮಾಂಡ್ ಕೆ.ಸಿ. ವೇಣುಗೋಪಾಲ್ ಸಹ ನಿಮ್ಮನ್ನ ಸರಿಯಾಗಿ ಬೆಂಡೆತ್ತಿದ್ದಾರೆ. ನೀವು ಬರೀ ರಿಯಲ್ ಎಸ್ಟೇಟ್ ನೀವು ಮಾಡೋದು, ಬರೀ ರಿಯಲ್ ಎಸ್ಟೇಟ್. ಎಲ್ಲೇ ಜಾಗಗಳು ಸಿಕ್ಲಿ ಆ ಜಕ್ಕೂರ್ 2 ಮಾರಾಟಕ್ಕೆ ರೆಡಿ ಮಾಡಿದ್ದೀರಾ, ಆ BDS ಸೈಟ್ಗಳನ್ನ ಮಾರಾಟಕ್ಕೆ ರೆಡಿ ಮಾಡಿದ್ದೀರಾ, ಆ ಇದರಲ್ಲಿ ಬಿಡದಿನಲ್ಲಿ ಆ ರೈತರದ್ದು 8,500 ಜಮೀನ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಬೇಕಂತೆ ಡಿ.ಕೆ. ಶಿವಕುಮಾರ್. ಪೆರಿಫೆರಲ್ ರಿಂಗ್ ರೋಡ್ 15,000 ಎಕರೆ ತಿಂದು ಬಾಯಲ್ಲಿ ಹಾಕೊಂಡ್ಬಿಡ್ರೆ. ಆ ಕನಕಪುರದಲ್ಲಿ ಏರ್ಪೋರ್ಟ್ ಬೇಕಂತೆ ಡಿ.ಕೆ. ಶಿವಕುಮಾರ್ಗೆ, ಅಲ್ಲೊಂದು 20,000 ಎಕರೆ ಆ ರೈತರಿಗೂ ಕಿತ್ಕೊಂಡು ಅವ್ರ ಎದೆ ಮೇಲೆ ಮಣ್ಣು ಹಾಕ್ಬಿಟ್ಟು ಅವ್ರ ಬಾಯಿಗೆ ಮಣ್ಣು ಹಾಕಿ ಅವ್ರ ಎದೆ ಮೇಲೆ ಕಲ್ಲು ಹಾಕ್ಬಿಟ್ಟು ನೆಮ್ಮದಿ ಮಾಡ್ಕೊ ಅಲ್ಲೊಂದು ಏರ್ಪೋರ್ಟ್ ಮಾಡ್ಬಿಡ್ರೆ. ಏನ್ ಬಾಳೋ ನಿಮ್ದೆಲ್ಲ. ಪಾಪ ಮನುಷ್ಯನಿಗೆ ಅಧಿಕಾರ ಅಹಂಕಾರ ಎರಡೂ ಸೇರ್ಕೊಂಡ್ರೆ ಅದು ಕಾಂಗ್ರೆಸ್ ಸರ್ಕಾರ. ಮತ್ತೆ ಹೇಳ್ತಾ ಇದ್ದೀನಿ, ಒಬ್ಬ ಮನುಷ್ಯನಿಗೆ ಮದ ಅಹಂಕಾರ ಓಕೆ ಸೇರ್ಕೊಂಡ್ರೆ ಅದಾಗದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀನಿ. ನಿಮಗೆ ಡಿ.ಕೆ. ಶಿವಕುಮಾರ್ಗೆ ಆ ಸದಾಶಿವನಗರದಲ್ಲಿ 1,400 ಕೋಟಿ ಡಿಕ್ಲೇರ್ ಮಾಡಿ ಆ ಅಹಂ ಇದೆಯಲ್ಲ, ಆ ಅಹಮ್ಮೆ ಈ ಬಡವರ ಮನೆಗೆ JCB ನುಗ್ಸಿರೋದು. ಡಿ.ಕೆ. ಶಿವಕುಮಾರ್, ಈ ಅಧಿಕಾರ ಶಾಶ್ವತ ಅಲ್ಲ. ಹಿಂದೆ ಸಾಕಷ್ಟು ಜನ ಡೆಪ್ಯೂಟಿ ಸಿಎಂಗಳು ಆಗಿದ್ದಾರೆ, ಮಣ್ಣಾಕೊಂಡು ಹೋಗಿದ್ದಾರೆ. ನೀನು ಅಷ್ಟೇನೆ, ಮುಂದೆ ಶಾಶ್ವತವಾಗಿ ಯಾರು ಶಾಶ್ವತ ಅಲ್ಲ.